ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಶಾಸಕ ಬಿಪಿ ಹರೀಶ್, ಹರಿಹರ ನಗರಸಭಾ ಸದಸ್ಯರಾದ ಅಶೋಕ್, ಮಾರ್ಗದರ್ಶಿ ಬ್ಯಾಂಕಿನ ಮುಖ್ಯಸ್ಥರಾದ ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಸ್ಥಳೀಯರಿಗೆ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿತ್ತು. ದೇಶವನ್ನು ರಕ್ಷಿಸುವವರನ್ನು ಗೌರವಿಸುತ್ತೇವೆ. ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಒಂದು ರೀತಿಯಲ್ಲಿ ದೇಶದ ಬಡವರಿಗೆ ಎಲ್ಲರಿಗೂ ಸಹ ನೀವು ಕೂತ ಹತ್ರನೇ ಕ್ಯಾಲೆಂಡರ್ನ ಕೊಡ್ತೀವಿ. ಬಳಿಕ ಶಾಸಕ ಬಿಪಿ ಹರೀಶ್, ವಿಕಸಿತ ಭಾರತಕ್ಕೆ ಪ್ರತಿಯೊಬ್ಬರ ಕೊಡುಗೆ ಅನನ್ಯ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಗ್ರಾಮ ಹಾಗೂ ನಗರ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಂಡಿದೆ ಎಂದು ತಿಳಿಸಿದರು. ಬ್ಯಾಂಕಿನ ವ್ಯವಹಾರ ಉಳಿತಾಯ ಮಾಡ್ತಕ್ಕಂಥದ್ದು, ಸ್ವಂತ ಉದ್ಯಮೆಯನ್ನು ನಡೆಸ್ತಕ್ಕಂಥ ಮಟ್ಟಕ್ಕೆ ಇವತ್ತು ಭಾರತದ ಮಹಿಳೆಯರು ಬಂದಿದ್ದಾರೆ ಅಂದರೆ ಅದು ನಿಜವಾಗ್ಲೂ ನಮ್ಮ ಕೇಂದ್ರ ಸರ್ಕಾರದ ಸಾಧನೆ, ಮೋದಿಜಿಯವರ ಆಡಳಿತ ಅಂದರೆ ತಪ್ಪಾಗಲಾರೆ. ದೂರದರ್ಶನದೊಂದಿಗೆ ಫಲಾನುಭವಿ ಯಲ್ಲಮ್ಮ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ತಮ್ಮ ಪ್ರದೇಶದಲ್ಲಿಯೇ ವ್ಯಾಪಾರ ಆರಂಭಿಸಿದ್ದು ಇದರಿಂದ ಜೀವನ ನಿರ್ವಹಣೆಗೆ ಅನುಕೂಲವಾಗಿದೆ ಎಂದರು. ವ್ಯಾಪಾರ ಮಾಡ್ತಿದ್ದೇನೆ ಸರ್, ನಾನು ಹಂಗಾಗಿ ಅನುಕೂಲ ಆಗಿದೆ ಸರ್ ನನಗೆ. ಸಂಘನ 13ನೇ ಇಸ್ವಿಯಿಂದ ನಿಸರ್ಗ ಸ್ವಸಹಾಯ ಗುಂಪಿನ ನಿರ್ಮಲ ಸ್ವಸಹಾಯ ಸಂಘದ ಮೂಲಕ ಸಾಲ ಪಡೆದು ಸಂಘದ ಸದಸ್ಯರೆಲ್ಲ ಉದ್ಯಮ ನಡೆಸುತ್ತಿದ್ದೇವೆ, ಆರ್ಥಿಕವಾಗಿ ಸಬಲರಾಗಲು ನೆರವಾಗಿದೆ ಎಂದರು. ಮತ್ತೊಬ್ರು ಇಟ್ಗಿ ಬಟ್ಟಿ ಮಾಡ್ತೇವೆ, ಅದರಿಂದ ನಾವು ಉಪಯೋಗನ ತಗೊಂಡಿದ್ದೀವಿ. ಸಂಘದಿಂದ ಬ್ಯಾಂಕಿಂದ ನಾವು ಉಪಯೋಗ ತುಂಬಾ ತಗೊಂಡಿದ್ದೀವಿ. ಇವಾಗ ಮತ್ತೆ 7ನೇ ಇದನ್ನು ಸಂಘ ಲೋನ್ ತಗೊಂತಾ ಇದೀವಿ ಸರ್. ಇವತ್ತು ನಾನು ಪ್ರಧಾನಮಂತ್ರಿ. ಮತ್ತೋರ್ವ ಫಲಾನುಭವಿ ಹರೀಶ್ ಕೇಂದ್ರ ಸರ್ಕಾರದ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ಉದ್ಯೋಗ ಆರಂಭಿಸಿರುವುದಾಗಿ ತಿಳಿಸಿದರು. ಲೋನ್ ಅನ್ನು ಕೊಟ್ಟಿದ್ದಾರೆ. ನಾನೀಗ ಬರೋಡಾ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ದೀನಿ. ಹಾಗೆ ಈಗ ನಾನೀಗ ಒಳ್ಳೆ ಕಟಿಂಗ್ ಶಾಪ್ ಇಟ್ಟಿದ್ದೀನಿ. ಹಾಗೆ ಪ್ರಧಾನಮಂತ್ರಿಗಳ ಸೇವೆಯನ್ನು ಯಾವಾಗೂ ಸಲ್ಲಿಸಬೇಕು. ಎಲ್ಲ ಒಳ್ಳೇದಾಗ್ತಾ ಇದೆ, ಚೆನ್ನಾಗ್ ಆಗ್ತಾ ಇದೆ.